ನಿಮ್ಮೆಲ್ಲರ ಅಭಿಮಾನಕ್ಕೆ ಈ ಜನ್ಮ ನೀಡಿದ ಪುಣ್ಯ ಭೂಮಿಗೆ ನಾನು ತುಂಬಾ ಋಣಿಯಾಗಿರುತ್ತೇನೆ. ಇಷ್ಟು ದಿನಗಳವರೆಗೆ ಕಾಶ್ಮೀರದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೀನಿ. ಇನ್ನು ಮೇಲೆ ಎಲ್ಲ ನನ್ನ ಹುಟ್ಟೂರು ಜನರ ಸೇವೆ ಮಾಡ್ತಂತ ಈ ಸಂದರ್ಭದಲ್ಲಿ ನಾನು ಮಾತು ಕೊಡ್ತಾ ಇದ್ದೀನಿ. ಸರ್, 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್. ಸರ್, ತಮ್ಮ ವೀರ ಪರಾಕ್ರಮಗಳ ಬಗ್ಗೆ ನಾವು ಟಿವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳಿದ್ದೀವಿ ಸರ್. ಏನು ಸರ್, ನೀವು ಯುದ್ಧದಲ್ಲಿ ಗೆದ್ದಾಗ ಸರ್ಕಾರದವರು ನಿಮಗೆ ಬಕ್ಷಿಸ್ ರೂಪದಲ್ಲಿ ಹಣ ಕೊಟ್ಟರೆ ಈ ಹಣ ನಮಗೆ ಬೇಕಾಗಿಲ್ಲ. ನಮ್ಮೂರೊಂದು ಕುಗ್ರಾಮ ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣವನ್ನೆಲ್ಲ ನಮಗೆ ಕಳಿಸ್ಬಿಟ್ರಿ ಸರ್. ಆ ಹಣದಿಂದ ನಮ್ಮೂರಲ್ಲಿ ರೋಡ್ಗಳಿದ್ದಲ್ಲ ರೋಡ್ಗಳಾದವು ಸರ್, ಆಸ್ಪತ್ರೆಗಳಿದ್ದಿಲ್ಲ ಆಸ್ಪತ್ರೆಗಳಾದವು. ಎಷ್ಟೋ ಬಡ ಮಕ್ಕಳಿಗೆ ಶಿಕ್ಷಣ ಇದ್ದಿಲ್ಲ ಸರ್. ಈಗ ಅವರೆಲ್ಲ ಶಿಕ್ಷಣ ಹೊಂದಿ ಸಂಗೀತ ಮಾಸ್ಟರ್ಗಳಾಗಿದ್ದಾರೆ. ಇದಕ್ಕೆಲ್ಲ ತಮ್ಮ ಪ್ರೀತಿ ವಿಶ್ವಾಸ ಅಭಿಮಾನವೇ ಕಾರಣ. ನನಗೆ ಜನ್ಮ ನೀಡಿದವಳು ನನ್ನ ತಾಯಿ, ಹೆಸರು ತಂದು ಕೊಟ್ಟವಳು ಭೂತಾಯಿ. ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳೆಂದರೆ ಎರಡೇ ಎರಡು, ಒಂದು ಅವ್ವನ ಮಡಿಲು, ಇನ್ನೊಂದು ಅಪ್ಪನ ಹೆಗಲು. ಅವ್ವ ನನಗೆ ಜನ್ಮ ನೀಡಿ ಮೊದಲು ಸಂಸ್ಕಾರದ ಬೀಜವನ್ನು ಬಿತ್ತಿದಳು. ಅಪ್ಪ ಹೆಗಲ ಮೇಲೆ ಕೂಡಿಸಿಕೊಂಡು ಈ ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ. ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು. ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು. ನನ್ನೂರಿನ ಎಲ್ಲ ಗುರು ಹಿರಿಯರು ಅನುಭವದ ಪಾಠವನ್ನು ಹೇಳಿಕೊಟ್ಟರು. ನನ್ನ ಸುಮತಿಯವರು 3 ದಶಕಗಳ ಕಾಲ ನನ್ನ ಜೊತೆಯಾಗಿದ್ದು ನನ್ನ ಹೆಗಲಿಗೆ ಹೆಗಲು ಕೊಟ್ಟು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಈ ಮನೆಯನ್ನು ನಂದಾದೀಪವಾಗಿ ಬಾಳಿ ಬೆಳಗಿದವಳು. ಇವರಿಗೆಲ್ಲ ನಾನು ತುಂಬಾ ಕೃತಜ್ಞತೆನಾಗಿದ್ದೇನೆ. ದಂಡಿ ಮುಟ್ಟಿಸ್ಬಿಡುವ. ಒಂದು ವಿಷಯ ನಾನು 100 ಜನಕ್ಕೆ ನಾನು ತಿಳಿಸಲೇಬೇಕು. ಕಾಶ್ಮೀರದ ಗಡಿಯಲ್ಲಿತ್ತು ಸಾವಿರಾರು ಜನ ಟೆರರಿಸ್ಟ್ಗಳು ಸುಟ್ಟಾಕಿ ಜೀವಂತವಾಗಿ ನನ್ನ ಹುಟ್ಟೂರು ಶಿರೋಳ್ ಗ್ರಾಮಕ್ಕೆ ಕಾಲಿಟ್ಟಿದ್ದೇನೆಂದರೆ ಇದಕ್ಕೆ ಕಾರಣ ನನ್ನ ತಾಯಿಯ ಋಣ, ಇಲ್ಲಿಯ ಮಣ್ಣಿನ ಗುಣ. ಮೊದ್ಲೇ ಊರಿಂದ ಆಯಸ್ಕೊಂಡು ಬಂದಿದ್ದೀರಿ. ಬಿಸಿ ಬಿಸಿ ಒಂದ್ ಹಂಡೆ ನೀರು ಕಾಸಿದ್ದೀನಿ, ಮೊದ್ಲು ಜಳಕ ಮಾಡಿ ನಡೀರಿ. ಅಲ್ಲ, ಸ್ನಾನ ಆಮೇಲೆ ಮಾಡಿದ್ರೆ ಸ್ನೇಹಿತರ ಮನೆವರೆಗೆ ಬಂದಿದ್ದಾರೆ. ಬರುವಾಗ ಕಾಶ್ಮೀರದಿಂದ ಸ್ಪೆಷಲ್ ಆಪಲ್ ತೆಗೆದುಕೊಂಡು ಬಂದಿದ್ದೀನಿ. ಸ್ಪೆಷಲ್ ಆಪಲ್ ಅನ್ಬೇಕು ಸರ್. ಆ ಸಟ್ಟು ನನಗೆ ಭಾಳ ಉಪಯೋಗ. ಸಟ್ ಅಲ್ಲಲ್ಲಿ ಅವ್ರು ಹೇಳಾಕತ್ತದ್ದು ಪಾಠ್ಯ ತಲಿ ಅವನ ಅವ್ರು ಹೇಳಾಕತ್ತದ್ದು ತಿನ್ನು ಆಪಲ್. ಅದಾಳೆ ಗೊತ್ತೈತೆ ಹಲೋ ಅಂತಾರದ್ರಾಗ. ಹಲೋ ಅನ್ನೋದು ಅಲ್ಲ, ಸೇಬು ಹಣ್ಣು ತೆಗೆದುಕೊಂಡು ಬಂದಿದ್ದೀನಿ. ತಿನ್ನುದ್ರಿ? ನಾ ಹಲೋ ಅನ್ನೋದು ಮಾಡೀನ್ರಿ. ಮೊನ್ನೆ 75 ರೂಪಾಯಿ ಕೊಟ್ಟು ತೊಗೊಂಡು ಏನೋ ಆಪ್ಷನ್ಸ್ ಇಲ್ರಿ. ಸುಮ್ಮನೆ ಆಪಲ್ ಚಿತ್ರ ಒಂದು ಹಚ್ಚಿ ಕಳಿಸ್ಬಿಟ್ರ ನನಗೆ. ರೀ, ಸೇಬು ಹಣ್ಣೆಲ್ಲ ಯಾಕೆ? ಎಲ್ಲಾ ತರದ ಅಡಿಗೆ ಮಾಡಿಟ್ಟಿದ್ದೀನಿ ಮನೆಯಲ್ಲಿ. ಎಲ್ಲ ತರ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಗೊಂಜಾಳ ರೊಟ್ಟಿ, ಮಡಕಿ ಕಾಳು ಪಲ್ಯ, ಬದ್ನಿಕಾಯಿ ಪಲ್ಯ. ಮತ್ ದೂರ ಹೋದ್ರಿ ನೀವು. ಇವನ್ ಎಲ್ಲೇ ತಿಂದಂಗ ಆಗೈತೆ ಅವನ ಇವತ್ತು. ಎಲ್ಲಾ ತರ ಸ್ವೀಟ್ ಗೀಟ್ ಎಲ್ಲ ಮಾಡಿ. ನಮಗೆ ಸ್ವೀಟ್ ಗೀಟ್ ಆಗಿ ಬರೋದಿಲ್ರಿ. ಮತ್ತೆ ಏನಾದ್ರು ಕಡ್ ಕಡ ಚಂಡ ಚಂಡ ಅನ್ನಬೇಕು. ಅಂದ್ರೇನಪ್ಪ? ಆಯ್ತು, ಅದನ್ನೇ ಮಾಡ್ಕೊಡ್ತೇನೆ. ಆಯ್ತಲ್ಲ, ಬರ್ರಿ. ಮತ್ತೆ ಮಾಡವ. ನೀವು ಮಾತಾಡ್ಕೊಂಡಿರ್ರಿ. ಸಾಹೇಬ್ರ ಮತ್ ಬರೋತ್ನಾಗ ನನಗೊಂದು ತಗೊಂಬಾ ತಿಳಿದ್ನಲ್ರಿ. ಏನದು? 1-2 ಚಡ್ಡಿ ಹೇಳಿದ್ನಲ್ರಿ. ಇಲ್ಲ, ಆರ್ಮಿ ಒಳಗಿನವ. ಆರ್ಮಿ ಗಟ್ಟಿ ಇರ್ತಾವ್ರಿ ಇವು ಕಡ್ಯಾಕನು ತಡಿವಲ್ಲ. ಮಾಡು, ಆರ್ಮಿ ಕ್ಯಾಂಟೀನ್ ಕಾರ್ಡ್ ಕೊಡ್ತೀನಿ, ನೀನೇ ಹೋಗಿ ತೆಗೆದುಕೊಂಡು ಬರುವಂತೆ. ಆ ಕ್ಯಾಂಟೀನ್ ಕಾರ್ಡ್ ಕೊಟ್ಟ ಸುದ್ದಿ ಗೊತ್ತಾದ್ರ ಊರನ್ನವ್ರು ಒಟ್ಟು ಫೋನ್ ಬರ್ತಾವ್ರಿ. ಯಾಕೆ, ಏನಾಯ್ತು? ಒಂದ್ 4 ತಗೊಂಬ, ಒಂದ್ 4 ತಗೊಂಬ. ಅದನ್ನೇ ಮಾಡ್ಬೇಡ್ರಿ. ಇನ್ನೊಮ್ಮೆಗಾರ ಕಡಿಕ್ 1-2 ಚಡ್ಡಿ ತಗೊಂಡ್ ಬಂದ್ಬಿಡ್ರಿ. ಹಾಗೇನಿಲ್ಲ, ನೀನು ಊರಾಗ ಡಂಗ್ರ ಹೊಡೆದು ಹೋಗಂಗ್ ಕಾಣ್ತಿ ಅವ್ರಿಗೆ. ಇಲ್ರಿ, ವಾಸನೆ ಮೇಲೆ ಗೊತ್ತಾಗಿ ಬಿಡ್ತಾರ್ರಿ. ನಮ್ಮ ಆ ವಿಚಾರಕ್ಕ ಇನ್ನ ನೀವು ಎಲ್ಲಾರ ಧರ್ಮಸ್ಥಳಕ್ಕೆ ಹೋರ್ ಒಬ್ಬರಿಗೆ ಸುದ್ದಿ ಮುಟ್ಟೋದಿಲ್ಲ. ನೀವು ಇಲ್ಲೇ ಕ್ರಾಸಿಗೆ ಹೋದ್ರೆ ನಿಮ್ಗೆ ಕಂಡು ಹುಡುಕ್ತಾರ್ರಿ ಅವ್ರು. ಅಲ್ಲಪ್ಪ, ಇದನ್ನೇ ಮಾತಾಡ್ತಾ ನಿಲ್ತರ ಊಟ ಮಾಡ್ತಾರ. ಹೌದೇವ ರೇನಾಕ್ಷಿ. ಓ, ಪಾಯಸ ಮಾಡಾಕ್ತಿದ್ದ ಆತ. ನೋಡಿ, ನಮ್ಮ ಮಗ ಮಹೇಂದ್ರ ಬಂದ. ನಮ್ಮ ಮಗ ಮಹೇಂದ್ರ ಬಂದ. ಇವತ್ತು ಊರಿಂದ ನಿಮ್ಮ ಅಪ್ಪ ಬರ್ತಾರಂತ. ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ಯೋ ಊರು ಸುತ್ತೋಕೆ? ಮಹೇಂದ್ರ ನನ್ನ ಸ್ವಾಗತಿಸಬೇಕೆಂದು ನನ್ನ ಊರಿನ ಜನರ ರೈಲ್ವೆ ಸ್ಟೇಷನ್ ವರೆಗೆ ಬಂದಿದ್ರು. ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕಣ್ಣುಗಳು ನಿನ್ನನ್ನೇ ಹುಡುಕ್ತಾ ಇದ್ದು. ಅಲ್ಲೆಲ್ಲೂ ನಿನ್ನ ಸುಳಿವೆ ಸಿಗ್ಲಿಲ್ಲ. ಹೋಗ್ಲಿ ಬಿಡು, ಈಗಾದ್ರೂ ಬಂದಿಲ್ಲ. ಹೇಗಿದ್ಯೋ ಕಂದ? ಯಾಕೆ ಕಾಣ್ತಾ ಇದ್ದೇನೆ ಅಂದೆ? ಯಾಕೆ ಕಾಣ್ತಾ ಇದ್ದೇನೆ ಅಂದ್ರೆ ಏನಾಯ್ತು? ನನ್ನ ಮಗ ಅಂದ ಮೇಲೆ ಒಳ್ಳೆ ಮದಮಂತ ಇದ್ದಂಗೆ ಇದ್ದೆ ಅಂದಾಗ ಯಾರು ಹುಡುಗಿ? ಇವಳು ನನ್ನ ಹೆಂಡತಿ ಶರ್ಮಿಳಾ ಅಂತ.
ನಿನ್ನ ಹೆಂಡತಿ ಶರ್ಮಿಳನ? ಆಹಾ, ನನ್ನ ಹೆಂಡತಿ ಶರ್ಮಿಳಾ. ಅಲ್ಲಪ್ಪ, ಏನ್ ಹೇಳ್ತಾ ಇದೀಯೋ ನೀನು? ನೀನ್ ಹೇಳ್ತಿರೋ ಮಾತು ಕರೆನ ಐತಿವಾ? ಕರೆನ ಐತಿ. ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ಅದಾಳ. ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ. ಇನ್ನು ಮುಂದೆ ಆಕೆ ಮನ್ಯಾಗ ಇರ್ತಾಳು. ಎಷ್ಟ ಸಾಕೋ, ಇನ್ನು ನಾನೇನಾದ್ರೂ ಹೇಳ್ಬೇಕು? ಸಾಕಪ್ಪ, ಸಾಕು. ನಿನಗೆ ಜನ್ಮ ನೀಡಿದಕ್ಕೆ ನನ್ನ ಜನ್ಮ ಸಾರ್ಥಕವಾಗೋಯ್ತು. 3 ದಶಕಗಳ ಕಾಲ ಗಡಿಯಲ್ಲಿ ನಿಂತು ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾರದ ಕಾಣಿಕೆಯನ್ನೇ ಕೊಟ್ಟೆ. ಮರೆಯಲಾರದ ಕಾಣಿಕೆಯನ್ನೇ ಕೊಟ್ಟೆ. ಅಲ್ವಾ, ನೀನ್ ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರ ಹಳ್ಳಿ ಮನೆತನದ ಹೆಣ್ಣು ನೋಡಿ ನಿನ್ ಮದುವೆ ನಾವು ಮಾಡ್ತಿದ್ವಲ್ಲೋ. ಅಂದ್ರೆ ನಾನು ಬಿಕಾರಿ, ಲಜ್ಜೆಗೆಟ್ಟ ಹೆಣ್ಣು, ಮಾನ ಮರ್ಯಾದೆ ಇಲ್ಲದವ್ರ ಮನೆ ತಗೊಳ್ಳದಂತ ತಿಳ್ಕೊಂಡಿದ್ದೀರಾ? ಮಾತಾಡೋದ್ರಲ್ಲಿ ಹಿಡಿತಾ ಇರ್ಲಿ. ಹಿಡಿತ ತಪ್ಪಿ ಮಾತಾಡಿದ್ರೆ ಬೇರೆನೆ ಆಗತ್ತ. ನೋಡವ ತಂಗಿ, ಮದುವೆ ಅಂದ್ರ ಗುರು ಹಿರಿಯರು, ಅಣ್ಣ ತಮ್ಮ, ಅಕ್ಕ ತಂಗಿ, ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದುವೆ ಅಂತಾರ. ಅಷ್ಟಿಲ್ದ ಹಿರಿಯರ ಒಂದು ಮಾತು ಹೇಳ್ಯಾರೇನ್ರಿ, ನಾಯಿ ನೋಡಿ ಕುನ್ನಿ ತರಬೇಕಂತ, ತಾಯಿ ನೋಡಿ ಹೆಣ್ಣು ತರಬೇಕಂತ. ಅಂದ್ರ ನಾನು ಕೀಳ ಜಾತಿಯವಳು, ನನಗೆ ಮಾನ ಮರ್ಯಾದೆ ಇಲ್ಲ, ನೀತಿ ಕೆಟ್ಟವಳು ಮಗಳು ಅಂತ ಅನ್ಕೊಂಡಿದ್ದೀರಾ? ಏನ್ರಿ ಏನ್ರಿ ನೋಡ್ತಾ ಇದ್ದೀರಾ? ಈ ನಿಮ್ಮ ತಾಯಿ ಬಾಯಿ ಬಂದು ಮಾತಾಡಿದ್ರು ಕೂಡ ಅದನ್ನ ನೋಡ್ತಾ ಸುಮ್ಮನೆ ನಿಂತು ಬಿಟ್ಟಿದ್ದೀರಲ್ಲ. ಕೇಳ್ರಿ, ಅಯ್ಯೋ, ನಿನಗೆ ಯಾಕೆ ಅನ್ನಕ್ ಹೋಗ್ಲವಾ? ನಿನಗೆ ಯಾಕೆ ಅನ್ನಕ್ ಹೋಗ್ಲಿ? ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲ್ಸಕ್ಕ ನನ್ನ ಹೊಟ್ಟೆ ಉರಿಯಕತ್ತವ. ಆ ಸಂಕಟಕ್ಕ ನನ್ನ ಮಗನಿ ಮಾತಾಡಕತ್ತೀನಿ. ಸಾಕ್ ಸುಮ್ನಿರವ, ಸಾಕ್ ಸುಮ್ನಿರೋ. ಇನ್ನು ಮುಂದೆ ನೀನು ಏನೇ ಮಾತಾಡಿದ್ರು ನನ್ನ ಜೊತೆ ಮಾತಾಡ್ಬೇಕು. ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಇವಳು ನನ್ನ ಹೆಂಡತಿ. ನನ್ನ ಹೆಂಡತಿಗೆ ನೀನೇನು ಅನ್ಕೊಡ್ದು? ಸುಮತಿ, ಒಂದೇ ಒಂದು ಕತ್ತಿರು ಅಗಸ ಅದನ್ನು ಕುದುರೆ ತರ ಬೆಳೆಸ್ತಾನಂತೆ. ನಮಗಿರೋದು ಇವನು ಒಬ್ಬನೇ ಮಗ. ನಾವು ಕೂಡ ಇವನನ್ನು ಹಾಗೆ ಬೆಳೆಸ್ಬಿಟ್ಟಿವಲ್ಲ ಅಂತ ಈಗ ಅನಿಸ್ತಾ ಇದೆ. ಅಂದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ ಇದು? ಈಗ ಕತ್ತಿಯಾಗಿ ನಂತೀಯೇನ? ನೋಡು, ರಿಟೈರ್ಮೆಂಟ್ ಆಗಿ ಈ ಮನೆಗೆ ಬಂದಿದ್ಯಾ. ಇಲ್ಲಿ ನಿನಗೆ ಸೆಲೆಟ್ ಹೊಡೆದು ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ಯಾವ ಸಿಪಾಯಿಗಳಿಲ್ಲ, ಯಾವ ಸೈನಿಕರಿಲ್ಲ. ಇದೇನು ಯುದ್ಧ ಭೂಮಿನೂ ಅಲ್ಲ. ಇನ್ ಮುಂದೆ ಏನೇ ಇದ್ರು ನಾವು ಹೇಳ್ದಂಗೆ ಕೇಳ್ಕೊಂಡು ಮನೆಯಲ್ಲಿ ಬಿದ್ದಿರ್ಬೇಕು. ಹೆಚ್ಚಾಗಿ ಏನಾದ್ರೂ ಮಾತಾಡಿದ್ರೆ ಇಳಿಸೋ, ಇಳಿಸೋ ಕೈನ. ಯಾರ ಮೇಲೆ ಕೈ ಮಾಡಕತ್ತೀಯೋ? ಇವರಂದ್ರ ಯಾರು ಅಂತ ತಿಳಿದಿ? ಈ ಮನಿ ದೇವ್ರು ಅಲ್ಲಪ್ಪ, ಈ ದೇಶಕ್ಕ ದೇವ್ರು. ಇವತ್ತು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಹುಡುಗಿಯರ ಸೀರೆ ಸೆರೆ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರೆ ಅದಕ್ಕ ಕಾರಣೀಭೂತನ ಇಂಥ ಯೋಧರು. ಮನಿ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಕ್ಕು ತೊರೆದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ. ಇಂಥ ನನ್ನ ದೇವರಿಗೆ ಎದುರುತ್ತರ ಕೊಡ್ತೀಯ? ತಪ್ಪಾಯ್ತು ಅಂತ ಇವರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಸುಮತಿ, ಈಗ ಬೇಯ್ದು ಒದರಾಡಿದ್ರೆ ಏನು ಪ್ರಯೋಜನ? ಮಕ್ಕಳನ್ನ ಯಾಕೆ ಬೆಳೆಸ್ಬೇಕಂತ ಹಿರಿಯರಿಗೆ ಗೊತ್ತಿರಬೇಕು. ಒಬ್ಬನೇ ಮಗ ಅಂತ ಅವನಿಗೆ ಕಷ್ಟ ಕೊಡದೆ ಅವನು ಇಷ್ಟರಾಗಿ ಬೆಳೆಸ್ಬಿಟ್ಟಿವಲ್ಲ, ಅದ್ರ ಪ್ರತಿಫಲ ಇದು. ಮಕ್ಕಳಿಗೆ ಶಾಲೆ ಕಲಿಸ್ಬೇಕು ನಿಜ, ಅದ್ರ ಜೊತೆ ಸಂಸ್ಕಾರ ಕಲಿಸ್ಕೊಡ್ಬೇಕು, ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು. ಅಂದಾಗ ಮಾತ್ರ ಜನ್ಮ ಸ್ವಾರ್ಥಕ ಆಗ್ತದೆ. ಇಲ್ಲದೆ ಹೋದ್ರೆ ನಮ್ಮಂತ ತಂದೆ ತಾಯಿಗಳು ಇಂಥ ಸಂಕಷ್ಟ ಸರಮಾರಿ ಎದುರಿಸಬೇಕಾಗುತ್ತದೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೆ, ನಾವೇ ಜೀವಂತ ಉದಾಹರಣೆ. ತಾಯಿ ಆದವಳು ತನ್ನ ಮಗುನ 9 ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ. ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ. ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಬಲತ ಮ್ಯಾಗ
ಪಕ್ಕದಾಗ ಇಂತ ಒಬ್ಬ ಸುಂದರಿ ಸಿಕ್ಕ ಮ್ಯಾಗ ಹೆತ್ತವರನ್ನೇ ಮರೆತು ಬಿಡ್ತಾರಿ. ಮುಗಿತಾ ಮಾತಾಡ್ದಲ್ಲ ಮುಗಿತೇನವಾ? ಎಷ್ಟು ಸಲ ಹೇಳಬೇಕು? ನನ್ನ ಪಾಲಿನ ನೀನು ತಾಯಿಯಾಗಿ ಬರಲಿಲ್ಲ, ನನ್ನ ಪಾಲಿನ ತಂದೆ ಆಯ್ವತ್ತು ಅವಿವೇಕಿ. 9 ತಿಂಗಳು ಹೊತ್ತು ಎದೆ ಹಾಲು ಕುಡಿಸಿ ಜೋಪಾನ ಮಾಡಿ ತಾಯಿ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದೀಯ. ಏ ಮಹೇಂದ್ರ, ನೀನೇನು ಉಸಿರಾಡ್ತಿದ್ದೆ ನೋಡು. ಉಸಿರಿನ ಒಂದೊಂದು ಕಣರು ನಿನ್ನ ತಾಯಿ ನಿನಗೆ ಕೊಟ್ಟ ಭಿಕ್ಷೆ ಕಣೋ, ಭಿಕ್ಷೆ. ಸುಮತಿ, ಇಂಥ ಕೆಟ್ಟ ಹುಳ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುತ್ತಿದ್ದ ಮೊದಲೇ ಗೊತ್ತಿದ್ರ ಇಬ್ರು ಗಟ್ಟಿ ಜೀವ ಮಾಡಿ ಹುಳನ ಸುಟ್ಟು ಹಾಕಿ ಬಿಡ್ತಾ ಇದ್ವಿ. ಇಂಥ ಸಂಕಟ ಸರಮಾಲನೆ ಎದುರಿಸ್ತಿರ್ಲಿಲ್ಲ. ಅಷ್ಟಿಲ್ಲದೆ ಹಿರಿಯರು ಹೇಳ್ಯಾರೇನ್ರಿ, ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಢಿ ಎಂದು. ಅಂದ್ರೆ ನಾನು ಸೊಸೆಯಾಗಿ ಈ ಮನೆಗೆ ಬಂದಿದ್ದು ನಿಮಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ನೀವು ಈ ರೀತಿ ಮಾತಾಡ್ತಿದ್ದೀರಾ ಏನ್ರಿ? ನನ್ನ ಪತಿ ದೇವ ನಾನು ಬಡ್ಕೊಂಡೆ. ಬೇಡರಿ, ನಮ್ಮಿಂದ ತಿರುಗ್ಬೇಡ್ರಿ, ನಮ್ ತಲೆ ಕೆಡಿಸ್ಬೇಡ್ರಿ, ನಮ್ ಪಾಡಿ ನಾವ್ ಇರ್ತೀವಂದ್ರೆ ನನ್ನ ಮಾತೆಲ್ಲಿ ಕೇಳ್ತೀರಾ? ಅಯ್ಯೋ ನನ್ನ ಚಿನ್ನ, ನನ್ನ ರನ್ನ, ನೀನೇ ನನ್ನ ಪ್ರಾಣ, ನಿನ್ಗೋಸ್ಕರ ನನ್ನ ತಂದೆ ತಾಯಿ ಮನ ಮಠ ಎಲ್ಲ ಬಿಟ್ಟು ನಿಮ್ ಜೊತೆಗೆ ಬರ್ತೀನಂತ ಇದ್ದಿದ್ದನ್ನೆಲ್ಲ ಆಸೆ ನನ್ನ ತಲೆಯಲ್ಲಿ ತುಂಬಿ ನನ್ನ ಮದುವೆ ಆಗಿ ನೀವು ಕರ್ಕೊಂಡ್ ಬಂದ್ರಿ. ನೋಡ್ರಿ ಹೇಗ್ ಮಾತಾಡ್ತಿದಾರಂತ. ಗೊತ್ತರಿ, ನಿಮ್ಮಂತ ಗಂಡಸರು ಎಲ್ಲ ತಂದೆ ತಾಯಿಯ ಗುಲಾಮರಾಗಿ ಬೀಳ್ತಾರೆ. ಅಲ್ಲಿವರೆಗೂ ನಮ್ಮಂತ ಹೆಣ್ಮಕ್ಳಿಗೆ ಬೆಲೆನೇ ಇಲ್ಲ. ನೋಡಿ, ನನಗಿಷ್ಟ ಇಲ್ಲ ಅಂತ ಅವ್ರು ಹೇಳಿದ್ಮೇಲೆ ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಜೀವನ ಮಾಡಕ ನನಗೆ ಇಷ್ಟ ಇಲ್ಲ. ನನ್ನ ಮನೆಗೆ ನಾನು ಬಿಟ್ಟು ಬನ್ನಿ. ನೋಡಮ್ಮ, ನೀನು ಯಾರು ಎತ್ತಂತ ಒಂದು ಗೊತ್ತಿಲ್ಲ ನಮಗೆ. ನಾನು ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ. ಎತ್ತವರು ತಮ್ಮ ಮಕ್ಕಳ ಬಗ್ಗೆ 10 ಕನಸು ಕಟ್ಕೊಂಡಿರ್ತಾರೆ. ಹಾಗೆ ನಮಗಿರೋದು ಇವನು ಒಬ್ಬನೇ ಮಗ. ಈ ಒಬ್ಬನೇ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ವಿ. ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರು ಆಗುತ್ತದೆ ಭಾವಿಸಿರ್ಲಿಲ್ಲಮ್ಮ, ಭಾವಿಸಿರ್ಲಿಲ್ಲ. ನೀ ಕಣ್ಣೀರು ಹಾಕ್ತಾ ಇದ್ದೀರಾ? ಯುದ್ಧ ಭೂಮಿಯಲ್ಲಿ ವೈರಿ ಎದೆಯನ್ನು ಸೆದೆ ಬಡಿಯುವಂತ ವೀರ ಯೋಧರು ನೀವು. ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕಣ್ಣೀರು ಆಗ್ಬಾರ್ದು ರೀ. ಸುಮತಿ, ನಾನು ಗಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ನುಗ್ಗಿ ಬರುವ ಕೇಳಿನ ಗೆಗ್ಗೆಂದ ಕೊಂದು ಹಾಕ್ತಾ ಇದ್ದೆ. ಈ ನನ್ನ ಕೈ ನೋವಿನಿಂದ ಕ್ಷಣಾರ್ಧದಲ್ಲಿ ಸುಟ್ಟು ಬಿಸಾಕ್ತಾ ಇದ್ದೆ. ಆದ್ರೆ ಏನ್ ಮಾಡೋದು? ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ ಈ ಮಗನೆಂಬ ಎದ್ದಲು ಹುಳು ತುಂಬಿಕೊಂಡು ಬಿಟ್ಟಿದೆಯಲ್ಲ. ಇದಕ್ಕೇನ್ ಮಾಡ್ಲಿ? ಹಲೋ, ಅದಕ್ಕೆ ನಾ ಹೇಳ್ತೀನಿ, ಕೂಡಿದ ಈ ಗೂಡನ್ನು ಒಡೆದು ಅದನ್ನ ಸೇವಿಸಿದ ಅದು ಒಡೆದೋಯ್ತಲ್ಲ ನನ್ನ ಗೂಡು ಅಂತ ಜೇನುಹುಳ ಪ್ರಾಣ ಬಿಟ್ಟು ಸಾಯ್ಬೇಕಾ? ನೆವರ್. ಒಡೆದ ಗೂಡನ್ನ ಬಿಟ್ಟು ಹೊರಗಡೆ ಹೋಗಿ ಗೂಡು ಕಟ್ಟಿ ಜೀವನ ಸಾಗಿಸೋದೇ ಅದರ ಕೆಲಸ. ಅದೇ ತರ ಹೊಂದ್ಕೊಂಡೋದ್ರೆ ನಿಮ್ ಜೊತೆ, ಮುಂದೆ ಇದ್ರೆ ಇವರು ನನ್ ಜೊತೆ. ಪತಿದೇವ, ನೀವಾಗೇ ಬರ್ತಿರೋ ನಾನಾಗೆ ನೀನು ಹೋದ ನಂತರ ಈ ಹಾಳಾದ ಮನೆಯಲ್ಲಿ ನಾನಿರ್ಬೇಕಾ? ಪ್ರಪಂಚ ಬಹಳ ವಿಶಾಲ ಐತಿ. ಅರೆ, ದೂರ ದೂರ ಹೊರಟು ಹೋಗೋಣ ಬಾ. ಮಹೇಂದ್ರ, ನಿಲ್ಲಪ್ಪ. ಏನಂತೆ ನೀನು? ಈ ಹಾಳಾದ ಮನೆಯಲ್ಲಿ ಒಂದು ಕ್ಷಣ ಇರಲು ಮನಸ್ಸಿಲ್ಲ. ಎಲ್ಲಾದ್ರೂ ಹೋಗಿ ಬದುಕು ಕಟ್ಟಿಕೊಳ್ಬೇಕಂತ ಬಯಸ್ತಾ ಇದ್ದೀಯ. ನಿಜ ಕಣೋ, ನಿಜ. ರೆಕ್ಕೆ ಬಲಿತ ಮೇಲೆ ಹಕ್ಕಿ ತಾಯಿ ಗೂಡು ಬಿಟ್ಟದು ಬದುಕುವುದು ಸಹಜ. ಹಾಗೆ ನೀನು ಪ್ರಾಣಿ ಪಕ್ಷಿ ಅಲ್ಲ, ಕಾಡು ಮೃಗ ಅಲ್ಲ. ನಮ್ಮಿಬ್ಬರ ರಕ್ತವನ್ನು ಹಚ್ಕೊಂಡು ಹುಟ್ಟಿದ ಕರಳಿನ ಕುಡಿ ನೀನು. ಮನುಷ್ಯನಾದವನಿಗೆ ಮಾಡಬೇಕೆ ಬೇಡೇನೋ? ಒಂದೇ ಒಂದು ಸಲ ನೆನಪು ಮಾಡ್ಕೋರು ಮಹೇಂದ್ರ. ನೀನು ಹುಟ್ಟಿ ಬೆಳೆದದ್ದು ಇದೇ ಮನೆಯಲ್ಲಿ, ಆ ಚೆನ್ನರಿನ ನೆಲದಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ತೊಟ್ಟೆಲಲ್ಲಿ ನಿದ್ದೆಗೆಟ್ಟು ನೀನು ಸಿಟ್ಟು ಬಂದು ಅಳುತ್ತಾ ಇರಬೇಕಾದ್ರೆ ನಿನ್ನನ್ನು
ಜೋಗಳ ಪಾಡಿ ಸಮಾಧಾನ ಮಾಡಿ ಸುಖ ನಿದ್ರೆ ಮಾಡಿಸಿದ್ದು ಇದೇ ಮನೆಯಲ್ಲಿ. ಈ ನನ್ನ ಕನಸಿನ ಸ್ವರ್ಗದಂತ ಮನೆಗೆ ನಿನ್ನ ಸಿಟ್ಟಿನ ಬರದಲ್ಲಿ ಹಾಳಾದ ಮನೆ ಅಂತ ಹೆಸರಿಟ್ಟು ಹೋಗಬೇಡ. ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ನೋಡಮ್ಮ, ಗೊತ್ತು ಗುರಿ ಇಲ್ದನು ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದ್ದೀಯ. ನಾನು ಈ ಮನೆ ಸೊಸೆ ಎಂದು ನಿನ್ನ ಒಪ್ಪುತ್ತೇನೆ. ಈಗಲಾದ್ರೂ ಸಂತೋಷ ಆಯ್ತಾ? ಆದ್ರೆ ಒಂದು ಮಾತು, ಈ ಮನೆಯ ನಂದಾದೀಪವಾಗಿ ಬಾಳಿ ಬೆಳಗಬೇಕಾದ್ದು ನಿನ್ನ ಕರ್ತವ್ಯ. ಅಪ್ಪ ಮಹೇಂದ್ರ, ನೀನು ಈ ಮೇಜರ್ ಸೂರ್ಯನ ಮಗ. ಈ ಮನೆ ಘನತೆ ಗೌರವಕ್ಕೆ ನಿನ್ನ ತಂದೆ ಹೆಸರಿಗೆ ಯಾವ ಚ್ಯುತಿ ಬರದಾಗಿ ನಡೆದುಕೊಂಡು ಹೋಗುವ ಜವಾಬ್ದಾರಿ ನಿನ್ನದು. ಈಗಲಾದ್ರೂ ಸಂತೋಷ ಆಯ್ತಾ? ನಿನ್ನ ಹೆಂಡತಿನ ಕರ್ಕೊಂಡು ಒಳಗೆ ಹೋಗು. Get low when the whistle go. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಅಂದ್ರೆ ನಿಮ್ಮ ಆಸೆ ಅಂತೆ ಮಗನನ್ನ ಬೆಳೆಸೋದಕ್ಕೆ ನನ್ನಿಂದ ಆಗ್ಲಿಲ್ಲ. ನನ್ನಿಂದ ಆಗ್ಲಿಲ್ಲ. ಸುಮತಿ, ಬೈದು ಬಡೆದು ಬುದ್ಧಿ ಹೇಳಲು ಇವನೇನು ಚಿಕ್ಕವನಲ್ಲ. ಬೆಳೆದು ಹೆಮ್ಮರವಾಗಿ ನಿಂತಿದ್ದಾನೆ. ಈ ಮರ ಯಾವುದು ಪಕ್ಷಿ ಸಂಕುಲಗಳಿಗೆ ಆಶ್ರಯ ನೀಡುತ್ತಾ ಇಲ್ಲ. ಹಸಿದು ಬಂದವರಿಗೆ ಹಣ್ಣು ಕೊಡುತ್ತಾ ಇಲ್ಲ. ತಪ್ಪನ್ನು ಆಶ್ರಯಿಸಿ ಬಂದವರಿಗೆ ನೆರಳದಿ ಎರಿತಾ ಇಲ್ಲ. ಇದೊಂದು ಬೃಹದಾಕಾರವಾಗಿ ಬೆಳೆದ ನಿಂತ ಬರಡು ಮರ ಕಣೆ, ಬರಡು ಮರ. ಯಾವ ಜನ್ಮದ ಕರ್ಮದ ಫಲಾನೋ ಏನೋ, ನಮ್ಮ ಮಗ ನಮ್ಮಿಷ್ಟದಂತೆ ಬೆಳೆಯಲಿಲ್ಲ ಕಣೆ, ನಮ್ಮಿಷ್ಟದಂತೆ ಬೆಳೆಯಲಿಲ್ಲ. ನೋಡೋಣ, ಹೊಸದಾಗಿ ಮದುವೆಯಾಗಿ ಮನೆಗೆ ಬಂದಿದ್ದಾನೆ. ನಾವು ಒಪ್ಪಲಿಲ್ಲ ಅಂತ ಅವನಿಗೆ ಸ್ವಲ್ಪ ಸಿಟ್ಟು ಸಿಡುಕು ಇದೆ. ಬರ್ತಾ ಬರ್ತಾ ಅವನೇ ಸುಧಾರಿಸ್ಕೊಂಡು ಹೋಗ್ತಾನೆ. ಯಾವುದಕ್ಕೂ ನೀನು ಚಿಂತೆ ಮಾಡಬೇಡ, ಧೃತಿಗೆಡಬೇಡ. ರಿಟೈರ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರ್ಬೇಕಲ್ಲ? ದುಡ್ಡು ಬಂದಿದೆಯಪ್ಪ. ಅಲ್ಲಪ್ಪ, ನಿಮ್ಮಪ್ಪ ರಿಟೈರ್ಡ್ ಆಗಿ ಊರಿಂದ ಇವತ್ತಾನೆ ಬಂದಿದ್ದಾರೆ. ನಿನ್ನ ಕೈ ಮುಗಿತೀನ್ವೋ ಇವತ್ತೊಂದಿನ ಸುಮತಿ, ದುಡ್ಡು ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ. ಕೇಳಿಬಿಡು, ಏನಾಯ್ತು ಈಗ? ಗ್ರಾಜ್ಯುಟಿ, PF, 7 ಪಗಾರ ಸೇರಿಸಿ ಒಂದು 51 ಲಕ್ಷ ಬಂದಿದೆ. ಎಸ್, ಆ ದುಡ್ಡೆಲ್ಲ ನನಗ್ ಬೇಕು. ಅಷ್ಟೊಂದು ದುಡ್ಡು ನಿನಗೆ ಬೇಕಾ? ಅಷ್ಟೊಂದು ದುಡ್ಡು ಯಾಕೆ ಬೇಕಂತ ಕಾರಣ ಕೇಳ್ಬೋದಾ? ಸ್ನೇಹಿತನ ಜೊತೆ ಕೂಡ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೀನಿ. ಸ್ನೇಹಿತನಿಗೆ ಮಾತು ಕೊಟ್ಟು ಬಂದಿದ್ದೀನಿ, ಹಣ ನಾಳೆನೇ ತರ್ತೇನಂತ. ಆದಷ್ಟು ಬೇಗ ದುಡ್ಡು ನನ್ನ ಅಕೌಂಟ್ ಸೇರ್ಬೇಕು ಅಷ್ಟೇ. ಕೊಡ್ತೀನಿ ಕಂದ, ದುಡ್ಡು ಕೊಡ್ತೀನಿ. ಆದ್ರೆ ಆ ದುಡ್ಡು ಹೇಗೆ ಬಂದಿದೆ ಅಂತ ನಿನಗೆ ಮನವರಿಕೆ ಆಗ್ಬೇಕಲ್ಲ. ನಾನು ಗಡಿ ಕಾಯುತ್ತಿರ್ಬೇಕಾದ್ರೆ ಶತ್ರುಗಳ ಜೊತೆ ಹೋರಾಡಿ ನನ್ನ ಪ್ರಾಣವನ್ನು ಪಡಿಕಿಟ್ಟು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕಣ ಅದು. 24 ಗಂಟೆಗಳ ಕಾಲ ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಗಡಿ ಕಾಯ್ತಿರ್ಬೇಕಾದ್ರೆ, ಸ್ನೇಹಿತರೆಲ್ಲ ಮೋಜು ಮಸ್ತಿ ಮಾಡಿ ಹಣವನ್ನೆಲ್ಲ ನೀರನ್ನ ಹಾಕಿ ಖರ್ಚು ಮಾಡ್ತಿರ್ಬೇಕಾದ್ರೆ, ಯಾವುದೇ ನಿನ್ನ ಆಶೆ ಚಪಲಗಳಿಗೆ ಆಸ್ಪದ ಕೊಡದೆ ನನ್ನ ಆಶೆನೆಲ್ಲ ಬದಿಗೊತ್ತಿ ಸರ್ಕಾರ ಕೊಟ್ಟ ಬಟ್ಟೆಯನ್ನು ತೊಟ್ಕೊಂಡು ಅವರ ಕೊಟ್ಟ ಹಣ್ಣವನ್ನು ಉಂಡು ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ ಕೊಡುವುದು ಇಂದಿಲ್ಲ ನಾಳೆ ನ್ಯಾಯ ಸಮ್ಮತವಾಗಿ ನಿನಗೆ ಸೇರ್ಬೇಕಾದ್ದು. ಕೊಡ್ತೀನಿ. ರಜಾ ದಿನಗಳಲ್ಲಿ ಗಂಡ ಹೆಂಡರು ಮನೆಗೆ ಬಂದು ಸಂತೋಷವಾಗಿ ಕಾಲ ಕಳೆಯಬೇಕಾದ ದಿನಗಳನ್ನೆಲ್ಲ ಸರ್ಕಾರಕ್ಕೆ ಮಾರ್ಕೊಂಡು ನನ್ನ ಸೇವಾ ದಿನಗಳನ್ನು ಅಲ್ಲೇ ಸಲ್ಲಿಸಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಹಣ. ಏನೋ ಸ್ನೇಹಿತರ ಜೊತೆ ಬಿಸ್ನೆಸ್ ಮಾಡ್ಬೇಕಂತ ಕನಸು ಕಂಡಿದೀಯ. ನಾನು ಯಾಕೆ ಕನಸಿಗೆ ಅಡ್ಡಿ ಬರೋದು? ನಾಳೆ ದಿನನ ನಿನ್ನ ಅಕೌಂಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ನಿನ್ನ ಅಕೌಂಟ್ ನಂಬರ್ ಮೆನ್ಷನ್ ಮಾಡು. ಮಹೇಂದ್ರ, ನಾಳೆ ದಿನ ದುಡ್ಡು ಬಂದಿದೆ ಅಂತ ಅಡ್ಡದಾರಿ ಹಿಡಿಕೊಡುದು. ಏನೇ ಬಿಸ್ನೆಸ್ ಮಾಡು,
ನ್ಯಾಯ ನೀತಿ ಪ್ರಾಮಾಣಿಕತೆಯಿಂದ ಮಾಡು. ಮೇಜರ್ ಸೂರ್ಯನ ಹೆಸರಿಗೆ ಮಣತೆ ಗಣತೆ ಗೌರವಕ್ಕೆ ಯಾವುದೇ ಧಕ್ಕೆ ಬರಬಾರದು. ಅಂಡರ್ಸ್ಟ್ಯಾಂಡ್? ಎಸ್ ಎಸ್ ಓಕೆ. ದುಡ್ಡು ಕೊಟ್ಟಲ್ಲ, ಮುಗಿದಪ್ಪ ನಿನ್ನ ಕೆಲಸ. ಆ ದುಡ್ಡನ್ನ ನಾನೇ ಹಾಕಿ ಖರ್ಚು ಮಾಡಬೇಕು ಅನ್ನೋ ನನಗೆ ಏನ್ರಿ ಇದೆಲ್ಲ? ಮಗ ಕೇಳ್ದಂತ ರಿಟೈರ್ಡ್ ಆಗಿ ಬಂದಿರೋ ದುಡ್ಡನ್ನೆಲ್ಲ ಎತ್ಕೊಟ್ಬಿಟ್ರಲ್ಲ. ಮುಂದೆ ನಮ್ಮ ಜೀವನದ ಗತಿ ಏನ್ರಿ? ಸುಮತಿ, ಯಾಕೆ ಚಿಂತೆ ಮಾಡ್ತೀಯ? ಕೊನೆಗಾಲದಲ್ಲಿ ಬದುಕಿ ಬಾಳಲೆಂದು ಇನ್ನೂ ಸರ್ಕಾರ ಪೆನ್ಷನ್ ಹಣ ಕೊಡ್ತಾ ಇದೆಯಲ್ಲ, ಅದರಲ್ಲೇ ಜೀವನ ಸಾಕ್ಷಿದ್ರಾಯ್ತು. ಅದು ನಮ್ಮ ಬದುಕಿಗೆ ಸಾಲಿನ ತನಕೋ ಆ ಭಗವಂತ ಇನ್ನು ನನ್ನ ತೋಳಿನಲ್ಲಿ ಶಕ್ತಿ ಇಟ್ಟಿದ್ದಾನೆ. ಎಲ್ಲಿಯಾದ್ರೂ ಕೂಲಿ ಮಾಡಿದ್ರು ಜೀವನ ಸಾಕ್ಷಿದ್ರಾಯ್ತು ಕಣೆ. ಯಾವುದಕ್ಕೂ ನೀನು ಚಿಂತೆ ಮಾಡಬೇಡ. ಮಗನ ಕನಸಿಗೆ ಹೆತ್ತವರು ಸಂತೋಷ ಪಡಬೇಕು, ಅವ್ರ ಕನಸಿಗೆ ಅಡ್ಡಿ ಬರಬಾರ್ದು. ಗಣತಿನ ಕರ್ಕೊಂಡು ಮನೆಗೆ ಬಂದಿದ್ದಾನೆ, ಏನೋ ಬಿಸ್ನೆಸ್ ಮಾಡ್ಬೇಕಂತಿದ್ದಾನೆ. ಯಾಕೆ ಕನಸಿಗೆ ಅಡ್ಡಿ ಬರೋದು ಹೇಳು ನೋಡ. ನಮ್ಮ ಮಗ ಬೆಳ್ತಾನೆ, ಬೆಳಿಲಿ ಬಿಡು. ನೋಡಿ ಒಳಗಡೆ